ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಕರೆಂಟ್ ಸಿಚುಯೇಷನ್ ನಿಮ್ಮ ಲೈಫ್‌ನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಲೈಫಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಆದಷ್ಟು ಬೇಗ ಬರುತ್ತೆ ಅನ್ನೋದನ್ನ ತೋರಿಸ್ತಿದೆ. ಬಿಕಾಸ್ ನೀವು ಹಾಕ್ತಾ ಇರುವಂತ ಎಫರ್ಟ್. ನೀವು ಯಾವ್ದೋ ವಿಷಯದಲ್ಲಿ ಜಗ್ಗಲ್ ಮಾಡ್ತಾ ಇದ್ದೀರಾ. ಅಮ್ಮನ, ಹೆಂಡ್ತಿನ, ಕರಿಯರ, ಲವ್ವ, ಪರ್ಸನಲ್ ಲೈಫಾ, ಪ್ರೊಫೆಷನ್ ಲೈಫಾ, ಈ ರೀತಿ ಯಾವುದೋ 2 ವಿಷಯದಲ್ಲಿ ಜಗ್ಗಲ್ ಮಾಡ್ತಾ ಇದ್ರಿ ಇವಾಗವರ್ಗುನು. ನೀವು ಈಗ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದನ್ನ ಕಲಿತಾ ಇದ್ದೀರಾ. ಇಲ್ಲಿ 4ನೇ ಫೋಟೋ ನೋಡಿ. ಆ ಹುಡುಗ 2 ಬಾಲನ್ನ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ, ಯಾವುದೇ ವಿಷಯನಾದ್ರೂ ಸರಿ ಹೇಗೆ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋಂಥ ವಿದ್ಯೆಗಳನ್ನ ನೀವು ಕಲಿತಾ ಇದ್ದೀರಾ. ಅದಕ್ಕೋಸ್ಕರ ಏನ್ ಕಲಿಬೇಕು? ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಂಡು ಲೈಫಲ್ಲಿ ಹೆಂಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋಂಥದ್ದನ್ನ ಕಲಿಯೋ ಅಂಥ ನಿಟ್ಟಿನಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ನೀವು ನಿಮ್ಮ ಒಂದು ಆಮ್, ಸ್ಕಿಲ್ಸ್ ಮೇಲೆ, ನಿಮ್ಮ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಎಜುಕೇಶನ್ ಮೇಲೆ, ನೀವು ಸ್ಟೂಡೆಂಟ್ ಅಲ್ಲ ಅಂದ್ರೂ ಸಹ ನೀವು ಯಾವುದೋ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಕಲಿತಾ ಇದ್ದೀರಾ, ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದೀರಾ, ಯಾವುದೇ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದನ್ನ ಕಲಿತಾ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ನಿಮ್ ಲೈಫ್ನಲ್ಲಿ ಏನಿದೆ ಅದು ಆದಷ್ಟು ಬೇಗ ನೀವು ಕಲಿತಾ ಇರುವಂತ ಸ್ಕಿಲ್ಗಳಿಂದಾನೇ ನೀವು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನ ಕಲಿತೀರಾ. ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಕಂಪ್ಲೀಟ್ಲಿ ನಿಮಗೆ ಬರುತ್ತೆ. ನೀವು ಇನ್ನು ಮುಂದೆ ಆಮ್, ಸಂಪಾದನೆಯನ್ನ ಹೇಗೆ ಖರ್ಚು ಮಾಡಬೇಕು, ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಕಲ್ತಾಗ ನೀವು ಖಂಡಿತ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ ಅದು ಚೇಂಜ್ ಆಗಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದನ್ನ ತೋರಿಸುತ್ತೆ. ನಿಮ್ಮ ಲವ್ ಲೈಫ್ ಅಲ್ಲಿ ನಿಮಗೆ ನಿಮ್ಮ ಒಂದು ಲವರ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು, ಲವರ್, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ವಾಟ್ ಎವರ್, ಅವರು ನಿಮಗೋಸ್ಕರ ಬರ್ತಾರೆ ಅನ್ನೋದನ್ನ ತೋರಿಸ್ತದೆ. ಇಲ್ಲಿ ಎಸ್ಪೆಷಲಿ ಬಾಯ್, ಗಂಡ ಅಥವಾ ಬಾಯ್ ಫ್ರೆಂಡ್, ಲವರ್, ಅವ್ರು ನಿಮ್ಗೋಸ್ಕರ ಬರ್ತಾರೆ. ಅವರು ನೀ ಮೇಲೆ ಕುತ್ಕೊಂಡು ನಿಮ್ಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತದೆ. ನೆನ್ನೆ ಕೂಡ ಒಂದ್ ಕಾರ್ಡ್ ಇದ್ರೆ ನೆನ್ನೆ ಕನ್ನಡ ರೀಡಿಂಗ್ ಅಲ್ಲೇ ಅಂತ ಅನ್ಸುತ್ತೆ. ಅದ್ರಲ್ಲೂ ಒಂದ್ ಕಾರ್ಡ್ ಇದೇ ತರದ್ ಬಂದಿತ್ತು. ಇವತ್ತು ಕೂಡ ಅದೇ ಬಂದಿದೆ. ಸೊ ನಿಮ್ಮ ಪರ್ಸನ್ ನಿಮಗೋಸ್ಕರ ಬರ್ತಾರೆ ಅನ್ನೋದನ್ನ ಕ್ಲಿಯರ್ಲಿ ಪ್ರತಿಯೊಂದು ರೀಡಿಂಗ್ ಅಲ್ಲೂ ತೋರಿಸ್ತಿದೆ. ಅಂಡ್ ನೆನ್ನೆ ಅದರಲ್ಲಿ ಒಂದು ಮೆಸೇಜ್ ಹೇಳೋದನ್ನ ನಾನು ಬಿಟ್ಬಿಡೆ. ಗಂಡಸು ತನ್ನ ಅಹಂಕಾರವನ್ನ ಬಿಟ್ಟು ಪ್ರೀತಿಯ ನಿವೇದನೆಯನ್ನ ಮಾಡ್ಕೊಂಡಾಗ, ಮನಸ್ಸಿನಲ್ಲಿ ಇರುವಂತದನ್ನ ಹೇಳ್ಕೊಂಡಾಗ, ಹೆಣ್ಮಕ್ಳು ಪ್ಲೀಸ್ ಪೋಸ್ಗಳನ್ನೆಲ್ಲ ಕೊಡ್ಬೇಡಿ. ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಿ. ಕೆಲವರು ಗಂಡ ಅಥವಾ ಬಾಯ್ ಫ್ರೆಂಡ್ ಹುಡುಗ ತನ್ನ ಲವ್ವರು ತನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ, ನೀವೇ ಅವ್ರ ವೀಕ್ನೆಸ್ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಕೆಲವ್ರು ಹೆಣ್ಣುಮಕ್ಳು, ಹೆಂಗಸರು ತುಂಬಾನೇ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು, ಅವರ ವೀಕ್ನೆಸ್ನ ಉಪಯೋಗಿಸ್ಕೊಂಡು ಆಟಿಟ್ಯೂಡ್ ತೋರಿಸೋದು, ಅದನ್ನೆಲ್ಲ ಮಾಡೋ ಅಂಥದ್ದು ಜಾಸ್ತಿ. ಸೊ ಅಂಥದ್ದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಕರ್ಮ ಯಾರನ್ನೂ ಬಿಡಲ್ಲ. ಇವತ್ತು ನಾವೇನ್ ಮಾಡ್ತೀವಿ, ನಾಳೆ ದಿನ ನಾವು ಅದನ್ನೇ ತಿಂತೀವಿ. ನಾವು ಕೊಟ್ಟಿದ್ದನ್ನ ರಿಟರ್ನ್ ಬ್ಯಾಕ್ ನಮಗ್ ಸಿಕ್ಕತ್ತೆ. ಅದಕ್ಕೆ ಇವತ್ತು ಅವ್ರ ತಪ್ಪುಗಳನ್ನ ತಿಳ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅಂತಂದಾಗ ಆಟಿಟ್ಯೂಡ್ ಎಲ್ಲ ತೋರಿಸ್ಬೇಡಿ. ನೀವು ತಗ್ಗಿ ಬಗ್ಗಿ ಹೋಗಿ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಇಲ್ಲಿ ಬರ್ತಾ ಇರೋ ರೀಡಿಂಗ್‌ನ ಮೆಸೇಜ್‌ಗಳು ನಿಮ್ಗಳಿಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ. ತುಂಬಾ ಪರ್ಸನಲಿ ಯಾವುದನ್ನು ತಗೊಳಕ್ ಹೋಗ್ಬೇಡಿ. ಅಕಸ್ಮಾತ್ ನೀವು ಹಾಗೆ ಮಾಡ್ತಾ ಇದ್ರೆ ಅದನ್ನ ತಿದ್ಕೊಳ್ಳಿ ಅಷ್ಟೇನೆ. ಇನ್ನೊಂದು, ಕೆಲವ್ರಿಗೆ ಓವರ್ ಥಿಂಕಿಂಗ್ ಜಾಸ್ತಿ ಇದೆ. ಹೀಗ್ ಮಾಡಿದ್ರೆ ಹಾಗಾಗ್ಬಿಟ್ರೆ ಹೇಗೆ? ನಾನು ಉದಾಹರಣೆಗೆ ಈಗ ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನನ್ನ ಕರಿಯರಲ್ಲಿ ನನಗೆ ಮಂತ್ಲಿ ಸ್ಯಾಲರಿ ಬರ್ತಾ ಇತ್ತು. ಆ ಸಂಪಾದನೆ ಇಲ್ಲ ಈಗ. ರಿಸ್ಕ್ ಆಗತ್ತೆ ಅಂತಾನೋ, ಇಲ್ಲ ಲವ್ ಮಾಡ್ತಾ ಇರೋ ಹುಡುಗ ಅಥವಾ ಹುಡುಗಿ ಬರ್ತಾಳೋ ಇಲ್ವೋ, ಲೈಫಲ್ಲಿ ಬರ್ತಾರೋ ಇಲ್ವೋ, ಆಮ್, ಬಂದಿಲ್ಲ ಅಂದ್ರೆ ಏನ್ ಮಾಡೋದು, ಆ ರೀತಿ ಯಾವ್ದೋ ಯೋಚನೆಗಳಿಗೆ ನಿಮ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ ಅನ್ನೋದನ್ನು ತೋರಿಸ್ತಿದೆ. ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ತುಂಬಾ ಓವರ್ ಥಿಂಕ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಮಗೆ ಅಂತ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ಅದು ನಮ್ದು ಮಾತ್ರನೇ. ಸೊ ನೀವು ಆ ಒಂದು ರೀತಿಯಲ್ಲಿ ಪ್ರತಿಯೊಂದನ್ನು ತಿಳ್ಕೊಂಡು ಲೈಫ್ನಲ್ಲಿ ಮುಂದೆ ಹೋಗೋದ್ರಿಂದ ಖಂಡಿತ ನಿಮ್ಮ ಲೈಫ್ನಲ್ಲಿ
ತುಂಬಾ ಒಳ್ಳೆ ಒಂದು ಚೇಂಜ್ ಅನ್ನೋದು ಬರುತ್ತೆ. ಸಿಂಗಲ್ ಯಾರಿದ್ದೀರಾ ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಸಿಕ್ಕತ್ತೆ. ಲವ್ವು, ಮ್ಯಾರೇಜು, ಪ್ರಪೋಸಲ್ ಬರುತ್ತೆ. ನಿಮ್ಮ ಪರ್ಸನ್ ನೀವು ಕೋರ್ಕೊಳ್ಳೋಂಥ ಪರ್ಸನ್ ಮೇಲೇನೆ ನೀವು ಇನ್ನರ್ ವರ್ಕ್ ಎಲ್ಲ ಮಾಡಿ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಖಂಡಿತ ಅವರು ನಿಮ್ಮ ಲೈಫ್‌ನಲ್ಲಿ ಬರ್ತಾರೆ. ಆಲ್ರೆಡಿ ನೀವು ನಿಮ್ಮ ಟ್ವಿನ್ನನ್ನೇ ಮದುವೆ ಆಗಿದ್ದೀರಾ ಅಂತಂದ್ರೆ, ನಿಮ್ಮ ಒಂದು ಗಂಡ ಅಥವಾ ಹೆಂಡತಿ ನಿಮಗೆ ಬೇಕಾದಂಗೆ ಬದಲಾಗ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್‌ನ ಮಧ್ಯೆ ಏನಾದ್ರೂ ಪ್ರಾಬ್ಲಮ್‌ಗಳಿದ್ರೆ ಕುತ್ಕೊಂಡು ಮಾತಾಡಿ. ನಿಮ್ ಬಿಹೇವಿಯರ್ ಇಷ್ಟ ಆಗ್ಲಿಲ್ಲ ಅಂತಾನೋ, ನಿಮ್ಮ ಹ್ಯಾಬಿಟ್ಸ್ ಇಷ್ಟ ಆಗ್ಲಿಲ್ಲ ಅಂತಾನೋ, ನೀವು ನಡ್ಕೊಳ್ತಾ ಇರೋ ರೀತಿ ಇಷ್ಟ ಆಗ್ತಾ ಇಲ್ಲ ಅಂತಾನೋ, ಏನೇ ಇದ್ರೂನು ಕುತ್ಕೊಂಡು ಕೂಗಾಡಿ ಕಿರ್ಚಾಡ್ದಲೆ ಕುತ್ಕೊಂಡು ಸಮಾಧಾನವಾಗಿ ನೀವಿಬ್ರೇ ಇದ್ದಾಗ ಮಾತಾಡ್ಕೊಳ್ಳಿ. ಆಗ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ಬೋದು. ಇಲ್ಲಿ ಬಾಯ್ ಆಗಿರ್ಲಿ, ಗರ್ಲ್ ಆಗಿರ್ಲಿ, ಯಾವುದೇ ವಯಸ್ಸಿನವರಾಗಿರ್ಲಿ. ಅವಾಗ ಇದ್ದಕ್ಕಿದ್ದಂಗೆ ಹ್ಯಾಪಿ ಅಂತ ಇರೋದು, ಇದ್ದಕ್ಕಿದ್ದಂಗೆ ಸ್ಯಾಡ್ ಆಗೋದು, ಇದ್ದಕ್ಕಿದ್ದಂಗೆ ಪೇನ್ ಫೀಲ್ ಆಗೋದು. ಹೀಲಿಂಗ್ ಟೈಮಲ್ಲಿ ಇದೆಲ್ಲ ಕಾಮನ್. ಸೊ ಮೂಡ್ ಸ್ವಿಂಗ್ಸ್ ಅನ್ನೋದು ನಾರ್ಮಲ್. ಅದೇನ್ ದೊಡ್ಡ ಇದಲ್ಲ. ಬಟ್ ಇದನ್ನೆಲ್ಲ ನೀವು ಮೀರಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆಮೇಲೆ ಸ್ವಲ್ಪ ಟಯರ್ಡ್ ಫೀಲ್ ಆಯ್ತು ಅಂತಂದಾಗ ರೆಸ್ಟ್ ಮಾಡಿ. ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಮೆಡಿಟೇಷನ್ ಮಾಡಿ. ಒಳ್ಳೆ ಸ್ಲೀಪಿಂಗ್ ಮ್ಯೂಸಿಕ್‌ಗಳು ಹಾಕ್ಕೊಳ್ಳಿ. ನೀರು ಹರಿಯೋ ಅಂಥ ಮ್ಯೂಸಿಕ್‌ಗಳನ್ನ ಕೇ ಹಾಕ್ಕೊಂಡು ಮೆಡಿಟೇಷನ್ ಮಾಡಿ. ಅದರಿಂದ ಚೆನ್ನಾಗಿ ನಿದ್ದೆ ಬರತ್ತೆ. ಆದಷ್ಟು ನೆಗೆಟಿವ್ ವಿಷಯಗಳಾಗಿರ್ಲಿ, ನೆಗೆಟಿವ್ ಹ್ಯಾಬಿಟ್, ನೆಗೆಟಿವ್ ವಸ್ತುಗಳು, ವ್ಯಕ್ತಿಗಳು, ಜಾಗಗಳು, ಅಂಥ ಜಾಗಗಳಿಗೆ ಹೋಗೋದ್ರಿಂದ ನಿಮ್ಮ ವೈಬ್ರೇಷನ್ ಎಲ್ಲ ಲೋ ಆಗತ್ತೆ. ನೀವು ಮತ್ತೆ ಹೈ ವೈಬ್ರೇಷನ್‌ಗೆ ಬರೋದಕ್ಕೆ ಕಷ್ಟ ಆಗತ್ತೆ. ಆದ್ರಿಂದ ಆದಷ್ಟು ನಿಮ್ಮ ಒಂದು ಎನರ್ಜಿಯನ್ನ ಸಕ್ ಮಾಡುವಂಥ ಜಾಗಗಳಿಗಾಗ್ಲಿ, ವಸ್ತುಗಳನ್ನು ಉಪಯೋಗಿಸೋದಾಗ್ಲಿ, ಅಭ್ಯಾಸಗಳಾಗ್ಲಿ ಪ್ರತಿಯೊಂದನ್ನು ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಆದಷ್ಟು ಬೇಗ ನಿಮ್ಮ ಲವ್ ಲೈಫ್ ಅನ್ನೋದು, ನಿಮ್ಮ ಕರಿಯರ್ ಲೈಫ್ ಅನ್ನೋದು ಸೆಟಲ್ ಆಗತ್ತೆ, ಸರಿ ಹೋಗತ್ತೆ. ಅದಕ್ಕೋಸ್ಕರ ಇನ್ನರ್ ವರ್ಕ್ ಮಾಡ್ದಾಗ್ಲೇನೆ ಇದೆಲ್ಲ ಕೂಡ ಆಗೋದು. ಇನ್ನರ್ ವರ್ಕ್ ಕ್ಲಾಸಸ್ ನಾನು ಆದಷ್ಟು ಬೇಗ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ನೀವು ನನ್ನನ್ನ ಫಾಲೋ ಮಾಡ್ತಾ ಇದ್ರೆ, ನಿಮಗೆ ಬೇಕಾದಂಥ ಕ್ಲಾಸ್ ಎಲ್ಲಿ, ಏನು, ಹೇಗೆ ಅಟೆಂಡ್ ಮಾಡಬೇಕು, ಪ್ರತಿಯೊಂದರ ಡೀಟೇಲ್ಸ್ ಅನ್ನೋದು ನಿಮಗೆ ಸಿಗತ್ತೆ. ಇಲ್ಲಿ ಸ್ಕಿಲ್ಸ್ ಕಲಿಯೋದು ಅಂತ ಕೂಡ ನಾನು ನಿಮಗೆ ಹೇಳದ್ನಲ್ವಾ? ಇನ್ನರ್ ವರ್ಕ್ ಮಾಡೋದು ಕೂಡ ಇದು ನಮ್ಮ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ಳೋದು. ಇನ್ನರ್ ವರ್ಕ್ ಮಾಡ್ದಲೆ ನಿಮಗೆ ಯಾವುದೇ ವಿಷಯದಲ್ಲಿ ಮುಂದಕ್ಕೆ ಹೋಗುವಂತ ದಾರಿಗಳು ಸಿಗಲ್ಲ. ನಿಮ್ಮ ಒಂದು ಆಹ್, ಒ ಆರೋಗ್ಯ ಆಗಿರಬಹುದು, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗೋದಾಗಿರಬಹುದು, ಪ್ರೀತಿ ಸಂಬಂಧಗಳು ಎಲ್ಲರ ಜೊತೆ ಸರಿ ಹೋಗೋದಾಗಿರಬಹುದು, ನೀವು ಇಷ್ಟಪಟ್ಟಂತ ಹುಡುಗ, ಹುಡುಗಿ ಅಥವಾ ನಿಮ್ಮ ಗಂಡ, ಹೆಂಡತಿ ನಿಮಗೆ ಇಷ್ಟ ಆಗೋ ಹಂಗೆ ಸರಿ ಹೋಗೋದಿರಬಹುದು. ನಿಮ್ಮ ಒಂದು ಹಣಕಾಸಾಗಿರಬಹುದು. ಪ್ರತಿಯೊಂದೂನು ಕೂಡ ಸರಿ ಹೋಗ್ಬೇಕು ಅಂದ್ರೆ ಆಧ್ಯಾತ್ಮ ಒಂದೇ ದಾರಿ. ಆಧ್ಯಾತ್ಮದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಳೀತಾ ಹೋಗ್ಬೇಕಾಗತ್ತೆ. ಸೊ ಆಲ್ರೆಡಿ ನಾನು ಎ-ಬಿ-ಸಿ-ಡಿ ಬೇಸಿಕ್ ಎಲ್-ಕೆ-ಜಿ, ಯು-ಕೆ-ಜಿ ಆ ಥರದ ಕ್ಲಾಸಸ್ ಎಲ್ಲ ಆಲ್ರೆಡಿ ನಾನು ಫ್ರೀಯಾಗಿ ಹಾಕ್ಬಿಟ್ಟಿದ್ದೀನಿ. ಇಲ್ಲಿವರೆಗೂ 15 ಇನ್ನರ್ ವರ್ಕ್ ಜಸ್ಟ್ ಅದನ್ನ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಇನ್ನರ್ ವರ್ಕ್ ಆಕ್ಚುಲಿ ಮಾಡಿಸಿಲ್ಲ ನಾನು. ಈಗ ನನ್ನ ಕ್ಲಾಸ್‌ಗಳಲ್ಲಿ ಇನ್ನರ್ ವರ್ಕ್ ನಾನು ಮೆಡಿಟೇಷನ್‌ನ ಮುಖಾಂತರ ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ. ನೀವೇ ಅದನ್ನ ಅಭ್ಯಾಸ ಮಾಡೋ ಹಾಗೆ ನಾನು ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮ ಕೈಯಲ್ಲಿ ಮಾಡಿಸ್ತೀನಿ ಕೂಡ. ಅದರಿಂದ ನೀವು ನಿಮ್ಮ ಲೈಫನ್ನ ಯಾವ ಒಂದು ಪರಿಸ್ಥಿತಿ ಬಂದಾಗ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು, ನೀವೇ ಮಾಡ್ತಾ ಇರೋ ತಪ್ಪುಗಳೇನು, ಅದನ್ನ ಹೇಗೆ ತಿಳ್ಕೊಳ್ಬೇಕು, ತಿದ್ಕೊಳ್ಬೇಕು ಅನ್ನುವಂಥ ಎಲ್ಲ ಡೀಟೇಲ್ಸ್‌ಗಳು ನಿಮಗೆ ಕ್ಲಾಸ್ ಬೈ ಕ್ಲಾಸ್ ಸಿಗ್ತಾ ಹೋಗುತ್ತೆ. ನಿಮ್ಮ ಒಂದು ಪ್ರಾಬ್ಲಮ್‌ಗಳನ್ನ ಹೇಗೆ ಸಾಲ್ವ್ ಮಾಡ್ಕೊಂಡು ಲೈಫ್‌ನಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ನೋಂಥ ಎಲ್ಲ ಒಂದು ವಿದ್ಯೆ, ಜ್ಞಾನ ಅನ್ನೋದು ಸಿಕ್ಕತ್ತೆ. ಜ್ಞಾನ ಅನ್ನೋದು ಬಂದ್ಬಿಟ್ರೆ ಮಿಕ್ಕಿದ್ದು ವಿದ್ಯೆ ಆಗ್ಲಿ ಏನನ್ ಬೇಕಿದ್ರೂನು ಈಸಿಯಾಗಿ ಕಲಿಬಹುದು. ಸೊ, ನಿಮಗೆ ಕ್ಲಾಸಸ್ ಡೀಟೇಲ್ಸ್ ಬೇಕು ಅಂತಂದ್ರೆ ನನ್ನ ಚಾನಲ್‌ನ ಆಮ್, ಫಾಲೋ ಮಾಡ್ತಾ ಇರಿ. ನಿಮ್ಗೆ ಅಲ್ಲಿ ಡೀಟೇಲ್ಸ್ ಅನ್ನೋದು ಸಿಗತ್ತೆ. ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ, ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗ್ಬೇಕು ಅಂದ್ರೆ ಸ್ಪಿರಿಚುಯಾಲಿಟಿ ಒಂದೇ ಮಾರ್ಗ. ಅದು ನಿಮಗೆ ಈ ಕ್ಲಾಸಸ್ ಇಂದ ಸಿಗತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.